ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ ಅಂತ್ಯ ಆಗಿದೆಯಂತೆ. ಗೌಪ್ಯ ಸಭೆ ಬಳಿಕ ಡಿಕೆ ಶಿವಕುಮಾರ್ ಸತೀಶ್ ಜಂಟಿ ಮಾತುಕತೆ ನಡೆಸಿದ್ದಾರೆ. ಓಕೆ, ಅಬ್ದುಲ್ ಜಬ್ಬಾರ್ ವಿರುದ್ಧದ ಆದೇಶ ವಾಪಸ್ ತಗೋಬೇಕು ಅನ್ನೋ ವಿಚಾರ ಏನಾದರೂ ಚರ್ಚೆ ನಡೀತಾ? ದಲಿತರು ಮತ್ತು ಅಲ್ಪಸಂಖ್ಯಾತರು ನಮ್ಮ ವೋಟರ್ ಕಣ್ರಿ, ನಮ್ಮ ವೋಟ್ ಬ್ಯಾಂಕ್. ಡಿಕೆ ಬಳಿ ಇದನ್ನೇ ಹೇಳಿದ್ದೇನೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಅಬ್ದುಲ್ ಜಬ್ಬಾರ್ ಜಸ್ಟಿಫೈ ಮಾಡ್ಕೊಳ್ಳಿ, ಸಮರ್ಥನೆ ಮಾಡ್ಕೊಳ್ಳಿ, ಹೈಕಮಾಂಡ್ ಅಪ್ರೂವ್ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಆದರೆ ಕೆಲ ನಿರ್ಧಾರ ಆಗುತ್ತವೆ, ಸರಿ ಆಗಬೇಕು ಅಂತ ಸತೀಶ್ ಹೇಳಿದರಂತೆ. ಓಕೆ, ಇದು ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಂಥ ಮಾತುಕತೆಯ ಸಾರಾಂಶ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಗೌಪ್ಯ ಸಭೆ ಬಳಿಕ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಾತುಕತೆಯನ್ನು ನಡೆಸಿದ್ರು. ಅದರ ಸಾರಾಂಶ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನು, ದಲಿತರಿದ್ದಾರಲ್ಲ, ಅಲ್ಪಸಂಖ್ಯಾತರಿದ್ದಾರಲ್ಲ, ಅಹಿಂದ ಅನ್ನುವ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ನಮ್ಮದೇ ಕಣ್ರಿ, ಬೇರೆ ಯಾರ್ದು ಅಲ್ಲ. ಡಿ ಕೆ ಶಿವಕುಮಾರ್ ಬಳಿ ಇದನ್ನು ನಾನು ಮಾತನಾಡಿದ್ದೀನಿ. ಅಬ್ದುಲ್ ಜಬ್ಬಾರ್ ಅವ್ರನ್ನೇನು ಅಮಾನತು ಮಾಡಿದ್ರಲ್ಲ, ಪಕ್ಷದಿಂದ ವಜಾ ಮಾಡಿದ್ರಲ್ಲ, ಅವ್ರನ್ನ ಮಾಡೋದು ಎಲ್ಲೋ ನಮ್ಮ ವೋಟ್ ಬ್ಯಾಂಕಿಗೆ ಗೊತ್ತಾಗುತ್ತೆ. ಕೆಲವು ಸಲ ಹಿಂಗಾಗುತ್ತೆ, ಸರಿ ಆಗಬೇಕು ಅಂತಲೂ ಮಾತನಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರೇನು ಹೇಳಿದ್ದಾರೆ, ಅವರು ಕೂಡ ಕೌಂಟ್ರ್ ಕೊಟ್ಟಿದ್ದಾರೆ. ಆಗಲಿ ಬಿಡ್ರಿ, ಅವರು ಜಸ್ಟಿಫೈ ಮಾಡ್ಕೊಳ್ಳಿ, ತಪ್ಪು ಮಾಡಿಲ್ಲ ಅಂದರೆ ಹೈಕಮಾಂಡ್ಗೆ ಅವರು ಹೇಳಲಿ ಅಲ್ಲ. ಈ ರೀತಿಯಾದಂಥ ಚರ್ಚೆ ಪ್ರತ್ಯುತ್ತರ ನಡೆದಿದ್ದಾವೆ. ಸಾಮಾನ್ಯವಾಗಿ ಅಹಿಂದ ವೋಟ್ ಬ್ಯಾಂಕ್ ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ನವರು ಏನು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವರ ಅಂಥ ಒಂದು ಟ್ರ್ಯಾಕ್ ರೆಕಾರ್ಡಲ್ಲಿ ಆ ರೀತಿ ಇದೆ. ಆದರೆ ಪ್ರಸ್ತುತ ರಾಜಕಾರಣ ಹೇಗಿದೆ, ಯೂತ್ಸ್ ಏನು ಮಾಡ್ತಾರೆ, ಎಜುಕೇಟೆಡ್ ಏನು ಮಾಡ್ತಾರೆ, ಈ ಸಿದ್ಧಾಂತಗಳಿಗೆ ಅಂಟುಕೊಳ್ತಾರಾ ಅನ್ನುವ ಪಾಸಿಬಿಲಿಟಿ ಕೂಡ ಇದೆ. ಮುಂದಿನ ಚುನಾವಣೆಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಈ ಮುಂಚೆ ಏನಾಗಿತ್ತು, ಏನಾಗ್ತಾ ಇದೆ, ಅಲ್ಲೊಂದು ಗ್ರಾಮರ್ ಇರುತ್ತಲ್ಲ, ಒಂದು ಇಕ್ವೇಷನ್ಸ್ ಅಂತ ಇರುತ್ತಲ್ಲ, ಕಾಸ್ಟ್ ಇಕ್ವೇಷನ್ಸ್ ಅಂತ ಇರುತ್ತಲ್ಲ. ನಾವೇನೇ ಪ್ರಜಾಪ್ರಭುತ್ವ ಅಂತ ಹೇಳಿದರೂ ಕೂಡ, ಸಂವಿಧಾನದ ಆಶಯ ಸಮಾನತೆ ಅಂತ ಏನೇ ಮಾತನಾಡಿದರೂ ಕೂಡ, ಈ ಜಾತಿ ಬೀಜ ಇದೆಯಲ್ಲ, ಅದು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿದೆ. ಅಮಾನತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಅವ್ರಿಗೆ ಅಧ್ಯಕ್ಷ ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರು ಅಂತ ಹೇಳಿದ್ದೀನಿ. ಅವ್ರು ನೋಟಿಸ್ ಕೂಡ ನಾವು ರಿಪ್ಲೈ ಬರಲಿ, ಬಂದಮೇಲೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತೊಗೊಳ್ಳೇಬೇಕು. ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ. ಯಾಕಂದ್ರೆ ಅವರು ಜಸ್ಟಿಫೈ ಮಾಡಬೇಕಾಗತ್ತೆ. ನಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ ಯಾವ ರೀತಿ ಇದು ಗೊತ್ತಿಲ್ಲ. ಅವರು ನಮ್ಮ ವೋಟ್ರು, ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದು ಕೂಡ ಅವ್ರನ್ನ ಜಸ್ಟಿಫೈ ಬರಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಬಂದ ಮೇಲೆ ಡೆಲ್ಲಿಗೆ ಅಪ್ರೂವಲ್ ತೊಗೊಂಡು ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಹೇಳಿದ್ದು ಅವರು ಹೇಳಿದ್ದು, ಈಗ ನನ್ನ ಕಡೆ ಎಲ್ಲರೂ ಬಟ್ ಮಾಡ್ತಿದ್ದಾರೆ, ಆದರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ, ಅದೇ ಅದು ಪರವಾಗಿಲ್ಲ ನನ್ನ ಕಡೆ ಬಟ್ ಮಾಡಿದ್ರು ಅನ್ನೋ. ಈಗ ನಾನು ಅವರು ಇಲ್ಲಿಂದ ಅವರು ರಿಪ್ಲೈ ಬಂದ ಮೇಲೆ ಡ್ಯಾಲಿಯಿಂದ ಅಪ್ರೂವಲ್ ತೊಗೊಂಡು ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕಿನ್ನೂ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋದು. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ವಿ ಅವರ ಅಧ್ಯಕ್ಷ ಕಡೆ. ಅದನ್ನೇ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗುತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗಬೇಕಷ್ಟೇ. ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯನವರು ತುಂಬ ಅಸಹಾಯಕರಾಗಿದ್ದಾರೆ, ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅಂತ. ಆಪ್ತರನ್ನೆಲ್ಲ ಟಾರ್ಗೆಟ್ ಮಾಡಿದಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಮ್ಗೆ ಗೊತ್ತಿಲ್ಲ. ಅಸಹಾಯಕರಾಗಿದ್ದಾರೆ ಸರ್ ಅಂತ ಒತ್ತಡ ಅವ್ರ ಮೇಲೆ ಇದೆಯಾ ಸರ್, ತಮ್ಮ ಗಮನಕ್ಕೆ ಬಂದಿಲ್ಲ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರು ಹೇಳಿಕೆ ಅಷ್ಟೇ. ನಾನು ನಮ್ಮ ಪ್ರಯತ್ನ ಇವತ್ತು ಜಬ್ಬಾರ್ ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಅವ್ರ ಜೊತೆ ನಿಂತಿರೋದೇ ನೀವು ಸರ್, ಅಹಿಂದ ಕಾಲದಿಂದಲೂ ಸಿದ್ದರಾಮಯ್ಯ ನಡೆ ಬಗ್ಗೆ ಇಂಚಿಂಚು ಗೊತ್ತು. ಯಾಕೆ ಈ ಸಂದರ್ಭದಲ್ಲಿ ಅವ್ರ ಅಸಹಾಯಕರಾದ್ರು ಮೌನ ತಾಳ್ತಾ ಇದ್ದಾರೆ ಅಂತ? ಸಹಾಯಕರಂತ ಇಲ್ಲಿ
ಯಾಕಂತ ಹೇಳಲಿಕ್ಕಾಗಲ್ಲ, ಒಂದೊಂದು ಸಂದರ್ಭ ಇರ್ತೈತೆ, ಕಾಲ ಇರ್ತೈತೆ, ಕಾಲಘಟ್ಟ ಸೊ ಇರ್ಬೋದು ಅವರು